ಎಲ್ರಿಗೂ ನಮಸ್ಕಾರ. ಇದೇ ಭಾನುವಾರ ಅಂದರೆ 4/1/2024 ಕಿತ್ತೂರು ಸೈನಿಕ ಎಕ್ಸಾಮ್ ಇದೆ. ಕಿತ್ತೂರು ಸೈನಿಕ ಎಕ್ಸಾಮ್ ಇದೆ. ಅದು ಪರೀಕ್ಷೆಯ ಮಾದರಿ ಹೇಗಿರುತ್ತೆ, ಪರೀಕ್ಷೆಯ ಒಂದು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಇದು ಓನ್ಲಿ ಫಾರ್ ಗರ್ಲ್ಸ್. ಕಿತ್ತೂರು ಸೈನಿಕ ಶಾಲೆ ಓನ್ಲಿ ಫಾರ್ ಗರ್ಲ್ಸ್. ಸೊ ಇಲ್ಲಿ ಒಂದು ಡ್ಯೂರಿಂಗ್ ದ ಮಂತ್ ಆಫ್ ಜನವರಿ, ಓಕೆ, 300 ಅಂಕಗಳಿಗೆ ನಿಮಗೆ ಎಕ್ಸಾಮ್ ನಡೆಯುತ್ತೆ 5ನೇ ಕ್ಲಾಸ್ನಲ್ಲಿ ಓದುತ್ತಿರುವಂತ ಮಕ್ಕಳಿಗೆ. ಸೊ ಅಲ್ಲಿ ಏನೇನು ಸೆಕ್ಷನ್ಸ್ ಇರುತ್ತೆ, ಯಾವುದೆಲ್ಲ ಇದು ಕ್ವಶನ್ಸ್ ಇರ್ತವೆ, ಯಾವ ಎಲ್ಲ ವಿಷಯಗಳ ಮೇಲೆ ಕ್ವಶನ್ಸ್ ಇರುತ್ತೆ. ನಿಮಗೆ ಮೀಡಿಯಂ ಬಂದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಇದು ಹಿಂದಿಯಲ್ಲಿ ಇರಲ್ಲ. ಸರಿನಾ? ನೀವು ಕನ್ನಡ ಮೀಡಿಯಂ ಅಂತ ಹಾಕಿದ್ರೆ ಕನ್ನಡ ಮೀಡಿಯಂದಲ್ಲಿ ಕ್ವಶನ್ಸ್ ಇರುತ್ತೆ, ಇಂಗ್ಲಿಷ್ ಮೀಡಿಯಂ ಹಾಕಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಜನರಲ್ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ಜನರಲ್ ಮ್ಯಾಥಮೆಟಿಕ್ಸ್ ನೀವು ಏನು ಈಗ ಸೈನಿಕ ಬರೆದ್ರಲ್ಲ, ಸೈನಿಕ ಒಂದು ಮಾದರಿನೇ ಇರುತ್ತೆ. ಆಲ್ರೆಡಿ ನೀವು ಲಾಸ್ಟ್ ವೀಕ್ ಅಲ್ಲಿ ಸೈನಿಕ ಬರೆದಿದ್ರಲ್ಲ 28ರಂದು, ಅದೇ ಮಾದರಿ ಕೂಡ ಇಲ್ಲಿರುತ್ತೆ. ಆದ್ರೆ ಕನ್ನಡ ಮೀಡಿಯಂ ಅವರಿಗೆ ಇಲ್ಲಿ ಕನ್ನಡ ಇರೋದಿಲ್ಲ. ಸರಿನಾ? ಕನ್ನಡ ಇರೋದಿಲ್ಲ. ಅದರ ಬದಲಾಗಿ 25 ಕ್ವಶನ್ಸ್ ಇಂಗ್ಲಿಷ್ ಇರುತ್ತೆ. ಪ್ರತಿಯೊಂದಕ್ಕೂ 2 ಅಂಕಗಳು, 50 ಅಂಕಗಳು ಇರುತ್ತೆ. ಸೊ ಕನ್ನಡದ ಬದಲಾಗಿ ಇಂಗ್ಲಿಷ್ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಏನಿರುತ್ತೆ, ಇಂಗ್ಲಿಷ್ ನಲ್ಲಿ ಗ್ರಾಮರ್ಸ್ ಇರುತ್ತೆ, ಗ್ರಾಮರ್ ಇರುತ್ತೆ, ಕಂಪ್ಲೀಟ್ ಗ್ರಾಮರ್. ನೀವೇನೇನೆಲ್ಲ 5th ಓದಿರ್ತೀರಲ್ಲ ಎಲ್ಲ ಇರುತ್ತೆ. ಕ್ವಶನ್ ಟ್ಯಾಗ್ ಇರುತ್ತೆ, ಪ್ರಿಪೋಸಿಷನ್ಸ್ ಇರುತ್ತೆ, ಅದೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ಗ್ರಾಮರ್ ಎಲ್ಲ ಇರುತ್ತೆ, ಟೈಪ್ಸ್ ಆಫ್ ಸೆಂಟೆನ್ಸಸ್, ಟೈಪ್ಸ್ ಆಫ್ ಟೆನ್ಸಸ್ ಅದೆಲ್ಲ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕು. ಇನ್ ಕೇಸ್ ನೀವು ಇಂಗ್ಲಿಷ್ ಮೀಡಿಯಂ ಹಾಕಿದ್ರೆ ನಿಮಗೆ ಎಲ್ಲನೂ ಇಂಗ್ಲೀಷಲ್ಲಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲಿ ಇರುತ್ತೆ, ಜನರಲ್ ನಾಲೆಜ್ ಇಂಗ್ಲೀಷಲ್ಲಿ ಇರುತ್ತೆ, ಲ್ಯಾಂಗ್ವೇಜ್ ಒಂದು ಇಂಗ್ಲೀಷಲ್ಲಿ ಇರುತ್ತೆ, ಆಮೇಲೆ ಮೆಂಟಲ್ ಎಬಿಲಿಟಿ ಬಂದು ಇಂಗ್ಲೀಷಲ್ಲಿ ಇರುತ್ತೆ. ಸೊ ಇದು ಆಲ್ರೆಡಿ ಈಗ ನೀವು ಸೈನಿಕ ಬರೆದಿರ ಅದೇ ಪ್ಯಾಟರ್ನ್ ಇರುತ್ತೆ. ಇದು 50x3 ಅಂದರೆ 150 ಮಾರ್ಕು ಗಣಿತ. ನೆಕ್ಸ್ಟ್ ಬಂದು ಜನರಲ್ ನಾಲೆಜು 25 ಕ್ವಶನ್ ಇರುತ್ತೆ, ಪ್ರತಿಯೊಂದಕ್ಕೂ 2 ಅಂಕ. ಸೊ ಇಲ್ಲಿ 50 ಅಂಕ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಬಂದು 25 ಕ್ವಶನ್ ಇರುತ್ತೆ, ಪ್ರತಿಯೊಂದಕ್ಕೂ 2 ಅಂಕ. ಸೊ ಇದೆಷ್ಟಾಗತ್ತಪ್ಪ ಅಂತಂದ್ರೆ 50 ಅಂಕ ಆಗತ್ತೆ. ಅದೇ ತರ ಇಂಟೆಲಿಜೆಂಟ್ ಟೆಸ್ಟ್ 25 ಇರುತ್ತೆ, ಇದಕ್ಕೆ ಬಂದು 2 ಗುಣಾಕಾರ ಮಾಡಿದ್ರೆ 50. ಸೊ ಟೋಟಲ್ ಕೂಡಿಸಿದ್ರೆ ನಿನಗೆ 300 ಅಂಕ ಇರುತ್ತೆ. ಸೇಮ್ ಸೈನಿಕ ಪ್ಯಾಟರ್ನ್, ಬಿಜಾಪುರ ಸೈನಿಕ ಮೊನ್ನೆ ಬರೆದ್ರಲ್ಲ, ಕೊಡಗು ಬಿಜಾಪುರ ಸೈನಿಕಕ್ಕೆ ಅದೇ ಮಾದರಿನ ಇಲ್ಲಿ ಕೊಡ್ತಾರೆ. ಕ್ವಶನ್ ಹೇಗಿರುತ್ತೆ, ಕ್ವಶನ್ಸ್ ಎಲ್ಲ ಹೇಗಿರುತ್ತೆ, ತುಂಬಾ ಈಜಿ ಇರುತ್ತೆ. ಲೈಕ್ ಏನಪ್ಪಾ ಅಂದ್ರೆ ಸ್ವಲ್ಪ ಆಳವಾಗಿರುತ್ತೆ. ಲೈಕ್ 2.5 ಗಂಟೆ ಒಂದು ಸಮಯ ಇರುತ್ತೆ ಇದಕ್ಕೆ, 2 ಗಂಟೆ 30 ನಿಮಿಷ ಎಕ್ಸಾಮ್ಗೆ. ಇದನ್ನು ಬರಿಬೇಕಾದ್ರೆ ವಿದ್ಯಾರ್ಥಿನಿಯರು ಏನ್ ಮಾಡಬೇಕು ಅಂತಂದ್ರೆ ಒಂಚೂರು ಫಾಸ್ಟ್ ಆಗಿರ್ಬೇಕು. ನಿಮಗೆ ಯಾವುದೋ ಒಂದು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತಲ್ಲ ಅದನ್ನ ಹಾಕೋಬೇಕು, ಆಮೇಲೆ GK ಹಾಕೋಬೇಕು, ಆಮೇಲೆ ಮೆಂಟಲ್ ಎಬಿಲಿಟಿ ಹಾಕಬೇಕು, ಆಮೇಲೆ ಇಂಗ್ಲಿಷ್ಗೆ ಹೋಗ್ಬೇಕು. ಇದು 2 ಸೆಕ್ಷನ್ನು. ಯಾವುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು GK ಹೆಚ್ಚು ಕಡಿಮೆ ಇದು ನಿಮಗೆ ಒಂದು 30 to 40 ಮಿನಿಟ್ಸ್ ಅಲ್ಲಿ ಮುಗಿಬೇಕು. ಆಮೇಲೆ ಇದು ಒಂದು 30 ಮಿನಿಟ್ಸ್ ಅಂತ ತಗೋಣ, 30 to 40 ಮಿನಿಟ್ಸ್. ಇಲ್ಲಿ ನೋಡಿ, ಒಂದು ಗಂಟೆ ಹೆಚ್ಚು ಕಡಿಮೆ ನಮಗೆ ಮ್ಯಾಥ್ಸ್ಗೆ 1 ಗಂಟೆ 20 ನಿಮಿಷ ಉಳಿಬೇಕು ಹೆಚ್ಚು ಕಡಿಮೆ. ಸೊ ಈ ಒಂದು ಆಧಾರದಲ್ಲಿ ಮಾಡ್ಬೇಕು ನೀವು. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಕ್ವಶನ್ ಬರದೇ ಇದ್ರೆ ಅದನ್ನ ಹಾಕಿ ಮುಂದೆ ಹೋಗಬೇಕು. ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಒಂದು ಗಣಿತದಲ್ಲಾಗ್ಲಿ ಮೆಂಟಲ್ ಎಬಿಲಿಟಿ ಆಗಲಿ ನೀವು ಯಾವುದೋ ಒಂದು ಕ್ವಶನ್ ಬರದೇ ಇದ್ರೆ 1 ಅಥವಾ 2 ಸಲ ಮಾಡಿದಾಗ ಅದನ್ನ ಹಾಕಿ ಮುಂದಿನ ಕ್ವಶನ್ಗೆ ಹೋಗಬೇಕು. ಟೈಮ್ ಇಲ್ಲಿ ವೇಸ್ಟ್ ಮಾಡಬಾರ್ದು. ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಉದ್ದೇಶನ ಅದೇ. ಕರೆಕ್ಟ್ ಆಗಿ ಯಾರು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವರು ಇದರಲ್ಲಿ ಸಕ್ಸಸ್ ಆಗ್ತಾರೆ. ನಿನಗೆ ಎಲ್ಲಾ ಕ್ವಶನ್ಸ್ ಬಂದು ಆ ಕ್ವಶನ್ ಜಾಸ್ತಿ ಸಮಯ ತಗೊಳ್ತಿದ್ರೆ ಅದನ್ನ ಬಿಡಿಸಬಾರ್ದು, ಅದನ್ನ ಯಾವ್ದಾದ್ರು ಒಂದು ಆಪ್ಷನ್ ಹಾಕಿ ಮುಂದೆ ಹೋಗ್ಬೇಕು. ಯಾಕಂದ್ರೆ ಮುಂದೆ ತುಂಬಾ ಈಸಿ ಇರ್ತವೆ. ಆ ಕಾರಣಕ್ಕಾಗಿ ನೀವು 125 ಕ್ವಶನ್ಸ್ ಇರುತ್ತೆ, 125 ಹಾಕಬೇಕು. ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಇಲ್ಲಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಪರೀಕ್ಷೆಯ ಕೊನೆಯಲ್ಲಿ ಒಂದು 10 ನಿಮಿಷ ಉಳಿಸ್ಕೋಬೇಕು, 5 ರಿಂದ 10 ನಿಮಿಷ.
ಈ 5ರಿಂದ 10 ನಿಮಿಷ ಯಾವುದಕ್ಕೆ ಅಂತಂದ್ರೆ ನೀವು 125 ಕ್ವಶನ್ಸ್ ಎಲ್ಲ ನೋಡ್ಕೋಬೇಕು. ಎಲ್ಲಿಯಾದರೂ ಯಾವುದಾದ್ರೂ ಒಂದು ಕ್ವಶನ್ ಅನ್ನ ಆಪ್ಷನ್ ಅನ್ನ ಫಿಲ್ ಮಾಡೋದು ಬಿಟ್ಟಿದ್ರೆ ಆ 10 ನಿಮಿಷದಲ್ಲಿ ಅದನ್ನ ಮಾಡಬೇಕು. ಇದರ ಕಾರಣ ಏನಪ್ಪಾ ಅಂತಂದ್ರೆ ನೀನೇನಾದ್ರೂ ಬಿಟ್ಟಿದ್ರೆ ಹಾಕೊಳ್ಬೇಕು. 125ಕ್ಕೆ 125 ಹಾಕ್ಬೇಕು ನೀನು. ಸೊ ಆ ತರ ನೀನೇನಾದ್ರೂ ಸ್ಟ್ರಾಟಜಿಯನ್ನು ಮಾಡಿದ್ರೆ ನೀನು ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಇದಾಗ್ಲಿ, ಕಿತ್ತೂರು ಸೈನಿಕ ಆಗಲಿ, ನವೋದಯ ಆಗಲಿ, ಆದರ್ಶ ಆಗಲಿ, ಆಳ್ವಾಸ್ ಆಗಲಿ, ಎಲ್ಲದರಲ್ಲೂ ಅದೇ ಒಂದು ಸ್ಟ್ರಾಟಜಿಯನ್ನ ನೀನು ಉಪಯೋಗಿಸ್ಬೇಕು. ಅಂದ್ರೆ ನೀನು ಸಕ್ಸಸ್ ಆಗ್ತೀಯ. ಸೊ ಈ 4ನೇ ತಾರೀಕಿಗೆ ಏನು ಕಿತ್ತೂರು ಸೈನಿಕ ಬರ್ತಿದ್ದೀರಾ ಮಕ್ಕಳೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಆದರ್ಶ, ಆಳ್ವಾಸ್ ಮತ್ತು ಮೊರಾರ್ಜಿ ಬರುತ್ತೆ. ಅದಕ್ಕೂ ನೀವು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.